ಸಾಕು ಅಂತ ಪರಿಶುದ್ಧಾತ್ಮನ ಅಭಿಪ್ರಾಯ ಪಟ್ಟಿದ್ದಾನೆ. ಇದನ್ನೇ ಪತ್ರ ಬರೀತಾ ಇದ್ವಿ. ಇನ್ನು ಮುಂದೆ ಅನ್ಯ ಜನಗಳಿಂದ ದೇವರ ಕಡೆ ಬರುವಾಗ ಇದೇ ನಿಯಮ ಅಂತ ಹೇಳಿದರು. ಆತ್ಮನ ನಡೆಸುವಾಗ ಏನಾಗುತ್ತೆ? ದೇವರ ಮನಸ್ಸನ್ನು ತಿಳಿಯಪಡಿಸ್ತಾನೆ. ಆತ್ಮನು ಪರಿಶುದ್ಧಾತ್ಮನ ಕ್ರಿಸ್ತನ ಮನಸ್ಸನ್ನು ಹೇಳ್ಕೊಡ್ತಾನೆ. ಸತ್ಯದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಹಾಯಕನಾಗಿ ಬಂದಂತ ಪರಿಶುದ್ಧಾತ್ಮನನ್ನೇ ನೀವು ಅನುಸರಿಸಿ ನಡೆಯಬೇಕು. ಯಾಕಂದರೆ ಸಭೆಯಲ್ಲಿ ಶಕ್ತಿಯಾಗಿ ಕೊಟ್ಟದ್ದು ಆ ದೇವರ ಶಕ್ತಿ ದೇವರ ಆತ್ಮನೇ ಆಗಿರೋದ್ರಿಂದ ದೇವರ ಮಕ್ಕಳಿಗೆ ಆತ್ಮನ ಅನುಸರಿಸಿ ನಡೆಯಬೇಕು. ಹಾಗೆ ನಡೆಯುವವರಿಗೆ ಜೀವ ಇರ್ತದೆ. ಆತ್ಮನಿಂದ ಜೀವಿಸುತ್ತಿರಲಾಗಿ ಅಂತಾರೆ. ಆತ್ಮನಿಂದ ಜೀವಿಸಬೇಕು, ಆಹಾರದಿಂದಲ್ಲ ಜೀವಿಸಬೇಕಾಗಿರೋದು ಅಲ್ವಾ? ಈ ಲೋಕದಲ್ಲಿ ಸಿಗುವಂತ ಆರೋಗ್ಯದಿಂದಲ್ಲ, ಆತ್ಮನಿಂದ ಜೀವಿಸುವನೇ ಕ್ರೈಸ್ತನು. ಅವನೇ ದೇವರ ಮಗನು ಮಗಳಾಗಿರ್ತಾನೆ. ಆದ್ದರಿಂದ ಪ್ರತಿ ಕ್ಷಣ ನಾವು ನಮ್ಮನ್ನು ಎಚ್ಚರಿಸಿಕೊಂಡು ದೃಢಪಡಿ ಮಾಡಿಕೊಂಡು ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಹೇಗೆ ನಡೀತಾ ಇದ್ದೀವಿ, ಒಂದೇ ಕೋಪ ಬರ್ತಾ ಇದೆ ಪದೇ ಪದೇ, ಏನೋ ಸಮಸ್ಯೆ ಇದೆ ನನ್ನಲ್ಲಿ, ಪ್ರಾರ್ಥನೆ ಮಾಡಿ ಸರಿಪಡಿಸ್ಕೋಬೇಕು. ಆತ್ಮನೇ ಸಹಾಯ ಮಾಡಪ್ಪ ಅಂತ ಕೇಳ್ಕೋಬೇಕು. ಏಸಯ್ಯ ನನಗೆ ಸಹಾಯ ಮಾಡು, ನನ್ನ ಕೋಪ ಬರಬಾರ್ದು. ಏಸಯ್ಯ ನನ್ನ ಸಹಾಯ ಮಾಡು, ನನ್ನಲ್ಲಿ ಅಹಂಕಾರ ಬರಬಾರ್ದು. ಏಸಯ್ಯ ನನಗೆ ಸಹಾಯ ಮಾಡು, ನೀನು ಆತ್ಮನಿಂದ ನಾನು ಯಾರನ್ನು ದ್ವೇಷಿಸಬಾರ್ದು, ಇಟ್ಕೋಬಾರ್ದು, ರೇಗಿಸಬಾರ್ದು, ನಾನೆಲ್ಲರನ್ನೂ ಸರಿಸಮಾನವಾಗಿ ನೋಡುವಂಥ ಮನಸ್ಸು ಕೊಡಪ್ಪ ಅಂತ ಹೇಳಿ ಸಭೆಯಲ್ಲಿರೋರು ಎಲ್ಲ ಒಂದೇ ರೀತಿ ನೋಡುವ ಮನಸ್ಸು ನಮಗೆ ಜನರ ಬಗ್ಗೆ ಎಲ್ಲ ನಾನು ಹೇಳ್ತಾರೆ. ಸಭೆ ಏನಾಗಿರಬೇಕು? ಒಂದೇ ಶರೀರ ಆಗಿರೋದ್ರಿಂದ ಒಂದೇ ಪ್ರೀತಿಯಿಂದ ಮೌನತೆಯಿಂದ ನಾವು ಮನುಷ್ಯರಾಗಿರಬೇಕು. ಒಂದು ವೇಳೆ ಅನ್ಯ ಆತ್ಮನಿಂದ ನಡೆಸಲ್ಪಡೋಣ ಆ ಶರೀರಕ್ಕೆ ಅಂಟಿಕೊಳ್ಳೋಕ್ಕಾಗಲ್ಲ ಅವನು. ಯಾಕಂದರೆ ಅವನಿಗೆ ಅಂಟಿಕೊಳ್ಳೋಕ್ಕೆ ಸಮಸ್ಯೆ ಇದೆ, ರೋಗಗ್ರಸ್ತನಾಗಿರ್ತಾರೆ. ಅವರಿಗೆ ಆತ್ಮನಿಂದ ನಡೆಸಲ್ಪಟ್ಟವರೆಲ್ಲ ಒಂದು ಕಡೆ ಸೇರ್ಕೊಂತಾರೆ, ಆತ್ಮ ಇಲ್ಲದಿರೋರೆಲ್ಲ ಒಂದು ಕಡೆ ಸೇರ್ತಾರೆ. ಅದು ಸಭೆಯಲ್ಲಿ ಆಗುತ್ತೆ. ಹೌದಾ? ಈ ಗುಂಪುಗಳು ಏನಕ್ಕಾಗುತ್ತೆ ಗೊತ್ತಾ? ಸಭೆಗಳಲ್ಲಿ ಆತ್ಮಾನುಸಾರವಾದವರೆಲ್ಲ ಒಂದು ಕಡೆ ಸೇರ್ತಾರೆ, ಆತ್ಮ ಇಲ್ಲದಿರೋಲ್ಲ ಶರೀರ ಸ್ವಭಾವಗಳಿಗೆ ಒಂದು ಕಡೆ ಸೇರ್ತಾರೆ. ಇವ್ರೇನಂತಂದರೆ ನಮಗೇನು ಗೊತ್ತಿಲ್ವ, ನಾವು ಅಂಥವ್ರಿಗೆ ಚಿಂತದ ಹಾಕ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇವ್ರ ಆಲೋಚನೆ. ಆತ್ಮ ಸಂಬಂಧಪಟ್ಟವ್ರು ಏನಂದ್ಕೊಂತಾರೆ, ಸೇವೆ ಹೆಂಗೆ ಮಾಡಬೇಕು, ಆತ್ಮನ ಹೆಂಗೆ ಗೆಲ್ಲಬೇಕು, ದೇವರ ದೋಸ್ಕರ ಏನಾದ್ರು ಮಾಡಬೇಕು, ಅಯ್ಯ ನನ್ನ ಸಮಯಕ್ಕೆ ಅದನ್ನು ಅಧಿಕಾರ ಮಾಡಬೇಕು, ಅಲ್ಲೇಬೇಕು, ಕಷ್ಟಪಡಬೇಕು, ವಾಕ್ಯವನ್ನು ಅನುಸರಿಸಿ ಸೇರಲೇಬೇಕು. ನಾವು ಮುಂದೆ ತೀರ್ಮಾನದಲ್ಲಿ ಇರ್ತಾರೆ ಅಲ್ವಾ? ಅದರಿಂದ ನೀವು ಎಲ್ಲಿದ್ದೀರೋ ಅದನ್ನು ನಾವು ನೋಡಿಕೊಂಡು ಸರಿಪಡಿಸಬೇಕಾಗಿ. ಅಂದರೆ ದೇವ್ರ ವಾಕ್ಯ ಹೇಳಿದ್ರೆ ಕ್ರೈಸ್ತರು, ಸಭೆಗೆ ಬರೋರೆಲ್ಲ ಕ್ರೈಸ್ತರಲ್ಲ, ದೇವರು ನಂಬಿದ್ದೀವಿ ಅಂತ ಹೇಳೋರೆಲ್ಲ